ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಬೇಲ್ ಮೇಲೆ ಹೊರಗಿದ್ದಾರೆ. ಅವರ ಜೀವನ ನಡೆಸ್ತಾ ಇರೋದೇ ಬೇಲಿಂದಾಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಬೇಲ್ನಲ್ಲೇ ಇರೋದು. ಭ್ರಷ್ಟಾಚಾರದ ಹಗರಣಗಳಲ್ಲಿ ಅವರೆಲ್ಲ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲನೂ ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಕಮಾಂಡ ಇಲ್ಲ, ಲೋನು ಇಲ್ಲ. ಅದು ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಬೇಲ್ ಮೇಲೆ ಹೊರಗಿದ್ದಾರೆ. ಅವರ ಜೀವನ ನಡೆಸ್ತಾ ಇರೋದೇ ಬೇಲಿಂದಾಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಬೇಲ್ನಲ್ಲೇ ಇರೋದು. ಭ್ರಷ್ಟಾಚಾರದ ಹಗರಣಗಳಲ್ಲಿ ಅವರೆಲ್ಲ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲನೂ ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಕಮಾಂಡ ಇಲ್ಲ, ಲೋನು ಇಲ್ಲ. ಅದು ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಬೇಲ್ ಮೇಲೆ ಹೊರಗಿದ್ದಾರೆ. ಅವರ ಜೀವನ ನಡೆಸ್ತಾ ಇರೋದೇ ಬೇಲಿಂದಾಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಬೇಲ್ನಲ್ಲೇ ಇರೋದು. ಭ್ರಷ್ಟಾಚಾರದ ಹಗರಣಗಳಲ್ಲಿ ಅವರೆಲ್ಲ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲನೂ ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಕಮಾಂಡ ಇಲ್ಲ, ಲೋನು ಇಲ್ಲ. ಅದು ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ
ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಬೇಲ್ ಮೇಲೂ ಹೊರಗಿದ್ದಾರೆ. ಅವರ ಜೀವನ ನಡೆಸ್ತಾ ಇರೋದೇ ಬೇಲಿಂದಾಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಬೇಲ್ನಲ್ಲೇ ಇರೋದು. ಭ್ರಷ್ಟಾಚಾರದ ಹಗರಣಗಳಲ್ಲಿ ಅವರೆಲ್ಲ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲನೂ ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಲೋ ಕಮಾಂಡ್ ಆಗಿದೆ. ಹೈಕಮಾಂಡ್ ಕಮಾಂಡ ಇಲ್ಲ, ಲೋನು ಇಲ್ಲ ಅದು. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಬೇಲ್ ಮೇಲೂ ಹೊರಗಿದ್ದಾರೆ. ಅವರ ಜೀವನ ನಡೆಸ್ತಾ ಇರೋದೇ ಬೇಲಿಂದಾಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಬೇಲ್ನಲ್ಲೇ ಇರೋದು. ಭ್ರಷ್ಟಾಚಾರದ ಹಗರಣಗಳಲ್ಲಿ ಅವರೆಲ್ಲ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲನೂ ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಲೋ ಕಮಾಂಡ್ ಆಗಿದೆ. ಹೈಕಮಾಂಡ್ ಕಮಾಂಡ ಇಲ್ಲ, ಲೋನು ಇಲ್ಲ ಅದು. ನೋಡ್ರಿ, ಯಾಕೆ ಹೈಕಮಾಂಡ್ ಅವ್ರ ಬೆನ್ನಿಗಿದೆ ಅಂತ ಗೊತ್ತದ. ಅವರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದ್ದಾವೆ. ಭೂ ಅಕ್ರಮದ್ದು.